ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಹೋದೊಂದು ಕ್ಲಾಸ್ನಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ್ ಕ್ಲಾಸ್ಗಳ ಬಗ್ಗೆ ಕ್ವಾಡ್ರಿಲ್ಯಾಟ್ರಲ್ಸ್ ಮೇಲೆ ಟಾಪಿಕನ್ನು ಹೇಳಲಾಗಿತ್ತು. ಸೊ ಈ ಟಾಪಿಕ್ ಮೇಲೆ ಈಗ ಸಮ್ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ಗಳು ಬೇಕಂದರೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಕೇಳ್ಬೋದು. ಸೊ ಬನ್ನಿ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಕ್ವಶನ್ಗಳನ್ನು ನೋಡೋಕ್ಕಿಂತ ಮುಂಚೆ ಸಮ್ ಪ್ರಾಬ್ಲಮ್ಸ್ಗಳ ಫಾರ್ಮುಲಾಗಳ ಇಲ್ಲಿ ನೋಡೋಣ. ಸೊ ಈ ಫಾರ್ಮುಲಾಗಳು ಬೇಸಿಸ್ ಮೇಲೆ ಅಲ್ಲಿ ಕ್ವಶನ್ಗಳನ್ನ ಇರ್ತಾವೆ. ಸೊ ಇಲ್ಲಿ ಮೊದಲೇದಾಗಿ ಏರಿಯಾ ಆಫ್ ಸ್ಕ್ವೇರ್ ಸೈಡ್ ಇಂಟು ಸೈಡ್ ಸ್ಕ್ವೇರ್ ಯೂನಿಟ್ಸ್ ಫಾರ್ಮುಲಾ ಆಗಿರ್ತದೆ. ನೆಕ್ಸ್ಟು ಏರಿಯಾ ಆಫ್ ರೆಕ್ಟ್ಯಾಂಗ್ಯುಲರ ಲೆಂತ್ ಇಂಟು ಬ್ರೆಡ್ ಯೂನಿಟ್ ಸ್ಕ್ವೇರ್ ಆಗಿರ್ತದೆ. ನೆಕ್ಸ್ಟು ಏರಿಯಾ ಆಫ್ ರೊಂಬಸ್ದು ಹಾಫ್ ಆಫ್ ಡಯಾಗೋನಲ್ 1 ಇಂಟು ಡಯಾಗೋನಲ್ 2 ಯೂನಿಟ್ ಸ್ಕ್ವೇರ್ ಆಗಿರ್ತದೆ. ನೆಕ್ಸ್ಟು ಏರಿಯಾ ಆಫ್ ಪ್ಯಾರಲೋಗ್ರಾಮ ಬೇಸ್ ಇಂಟು ಹೈಟ ಯೂನಿಟ್ ಸ್ಕ್ವೇರ ಇಲ್ಲಿ ಆಗಿರ್ತದೆ. ನೆಕ್ಸ್ಟು ಏರಿಯಾ ಆಫ್ ಟ್ರೋಪಿಸಮ ಹಾಫ್ ಆಫ್ ಎ ಪ್ಲಸ್ ಬಿ ಅಂದರೆ ಇವ ಎರಡು ಸೈಡ್ಗಳು ಸಿ ಡಿ ಮತ್ತು ಎ ಬಿ ಸೈಡ ಇಂಟು ಎಚ್ ಅಂದರೆ ಇಲ್ಲಿ ಹೈಟ್ ಆಗುತ್ತೆ. ನೆಕ್ಸ್ಟ್ ಯೂನಿಟ್ ಸ್ಕ್ವೇರ್. ಸೊ ಏರಿಯಾ ಆಫ್ ಟ್ರೋಪಿಸಮ್ದ ಇದು ಫಾರ್ಮುಲಾ ಆಗಿರ್ತದೆ. ನೆಕ್ಸ್ಟ್ ಏರಿಯಾ ಆಫ್ ಕೈಟ ಹಾಫ್ ಆಫ್ ಡಯಾಗೋನಲ್ 1 ಇಂಟು ಡಯಾಗೋನಲ್ 2. ನೆಕ್ಸ್ಟ್ ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ಬಂತು. ಸೊ ಇಲ್ಲಿ ಕ್ವಶನ್ ನೋಡೋದಾದ್ರೆ ಫಸ್ಟ್ ಕ್ವಶನ್ ಏನದ ಇಲ್ಲಿ ಫೈಂಡ್ ದ ಏರಿಯಾ ಆಫ್ ಟ್ರೋಪಿಸಮ್ ಇಫ್ ಹೈಟ್ 5 ಸೆಂಟಿಮೀಟರ್ ಎ ಬಿ ಆ್ಯಂಡ್ ಸಿ ಡಿ ಆರ್ ಗಿವನ್ ಆ್ಯಸ್ ಅ 10 ಆ್ಯಂಡ್ 6 ಸೆಂಟಿಮೀಟರ್ ರೆಸ್ಪೆಕ್ಟಿವ್ಲಿ. ಸೊ ಎ ಬಿ ಇಲ್ಲಿ 10 ಸೆಂಟಿಮೀಟರ್ ಅದ, ಸಿ ಡಿ ಇಲ್ಲಿ 6 ಸೆಂಟಿಮೀಟರ್ ಅದ, ಹೈಟ್ ಇಲ್ಲಿ ನಮಗೆ 5 ಸೆಂಟಿಮೀಟರ್ ಅದ. ಸೊ ಟ್ರೋಪಿಸಮ್ದ ಇಲ್ಲಿ ನಮಗೆ ಫಾರ್ಮುಲಾ ಏನದ ಹಾಫ್ ಆಫ್ ಕೊಟ್ಟಿರುವಂಥ ಎರಡು ಸೈಡ್ಗಳ ಕೂಡಿಸ್ಬೇಕು 10 ಪ್ಲಸ್ 6 ಇಂಟು ಏನದ ಇಂಟು ಎಚ್ ಅಂದ್ರೆ ನಮಗೆ ಇಲ್ಲಿ ಹೈಟನ್ನು 5 ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ. ಸೊ ಹಾಫ್ ಆಫ್ ಇಂಟು ಇದೆ 10 ಪ್ಲಸ್ 6 ಅಂದರೆ 16 ಇಂಟು 5. ಸೊ ಇಲ್ಲಿ 2 ಒಂದಲೇ 2 8. ಸೊ 8 5 40. ಸೊ 40 ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿ ಆಗ್ತದೆ. ನೆಕ್ಸ್ಟ್ ಕ್ವಶನ್. ಸೊ ಫೈಂಡ್ ದ ಏರಿಯಾ ಆಫ್ ಅ ಕೈಟ್ ಹೂಸ್ ಲಾಂಗೆಸ್ಟ್ ಆ್ಯಂಡ್ ಶಾರ್ಟೆಸ್ಟ್ ಡಯಾಗೋನಲ್ಸ್ ಆರ್ 20 ಸೆಂಟಿಮೀಟರ್ ಆ್ಯಂಡ್ 10 ಸೆಂಟಿಮೀಟರ್ ರೆಸ್ಪೆಕ್ಟಿವ್ಲಿ. ಸೊ ಇಲ್ಲಿ ಕೈಟ್ದ ಏರಿಯಾ ಫಾರ್ಮುಲಾ ಏನದ ಹಾಫ್ ಆಫ್ ಡಯಾಗೋನಲ್ D1 ಇಂಟು ಡಯಾಗೋನಲ್ D2. ಸೊ ಇಲ್ಲಿ ಹಾಫ್ ಆಫ್ D1 ಅಂದ್ರೆ ನಮ್ಗೆ 20 ಸೆಂಟಿಮೀಟ್ರ್, D2 ಅಂದ್ರೆ 10 ಸೆಂಟಿಮೀಟ್ರ್. ಸೊ ಇಲ್ಲಿ 2 ಒಂದಲೇ 2 10. ಸೊ 10 ಇಂಟು 10 ಅಂದ್ರೆ 100 ಸೆಂಟಿಮೀಟ್ರ್ ಸ್ಕ್ವೇರ್ ಇದು ಆಗ್ತದೆ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ದ ಏರಿಯಾ ಆಫ್ a parallelogram if the base and height are 10 meter and 15 meter respectively. ಸೊ ಇಲ್ಲಿ ಪ್ಯಾರಲೋಗ್ರಾಮ್ದ ಹೈಟ್ ಮತ್ತು ಬೇಸನ್ನು ಕೊಟ್ಟಿರ್ತಾರೋ ಆ ಥರ ಏರಿಯಾವನ್ನು ನಾವು ಇಲ್ಲಿ ಕಂಡುಹಿಡಿಬೇಕು. ಸೊ ಪ್ಯಾರಲೋಗ್ರಾಮ್ದ ಏರಿಯಾ ಫಾರ್ಮುಲಾ ಏನದ ಏರಿಯಾ ಈಕ್ವಲ್ ಟು ಬೇಸ್ ಇಂಟು ನಮಗೆ ಇಲ್ಲಿ ಹೈಟ್ ಅಂತ ಬರ್ತದೆ. ಸೊ ಇಲ್ಲಿ ಬೇಸ್ ಎಷ್ಟದ 10 ಸೆಂಟಿಮೀಟ್ರ್. ಸೊ ಹೈಟ 15 ಸೆಂಟಿಮೀಟ್ರ್. ಸೊ 10 ಇಂಟು 15 150 ಮೀಟ್ರ್ ಸ್ಕ್ವೇರ್. ಸೊ ಇಲ್ಲಿ ಮೀಟ್ರ್ ಅದ. ಸೊ 150 ಮೀಟ್ರ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಸೊ ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ಸ್ ಕರೆಕ್ಟ್ಲಿ ಜಸ್ಟಿಫೈಸ್ ದ ಎಕ್ಸ್ಪ್ರೆಷನ್ ಆಫ್ ಹಾಫ್ ಆಫ್ ದ ಪ್ರಾಡಕ್ಟ್ ಆಫ್ ದ ಸಮ್ ಆಫ್ ದ ಲೆಂತ್ ಆಫ್ ಅ ಪ್ಯಾರಲಲ್ ಸೈಡ್ ಆ್ಯಂಡ್ ಪ್ಯಾರಲಲ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರ ಅದನ್ನು ಬರೀನು. ಮೊದಲಿಗೆ ಇಲ್ಲಿ ಹಾಫ್ ಆಫ್ ಪ್ರಾಡಕ್ಟ್ ಆಫ್ ಸಮ್ ಆಫ್ ದ ಲೆಂತ್ಸ್ ಆಫ್ ಪ್ಯಾರಲಲ್. ಸೊ ಎರಡು ಲೆಂತ್ಗಳ ಸಮ್ ಅಂದ್ರೆ ಎ ಪ್ಲಸ್ ಬಿ. ನೆಕ್ಸ್ಟ್ ಏನ ಪ್ಯಾರಲಲ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಸೊ ಅದನ್ನು ನಾವು ಪ್ಯಾರಲಲ್ ಡಿಸ್ಟೆನ್ಸ್ ಎಚ್ ಅಂತ ಇಲ್ಲಿ ತಗೋಣ. ಸೊ ಇದು ಯಾವ ಥರ ಫಾರ್ಮುಲಾ ಆಗುತ್ತೆ ಇಲ್ಲಿ ನೋಡೋದಾದ್ರೆ ಏರಿಯಾ ಆಫ್ ಟ್ರಾಪಿಸಮ್ದಲ್ಲಿ ಫಾರ್ಮುಲಾ ಆಗ್ತದೆ.
ಸೊ ಇಲ್ಲಿ ಹಾಫ್ ಆಫ್ ಎ ಪ್ಲಸ್ ಬಿ ಅಂದ್ರೆ ಟ್ರೊಪಿಸಮ ಈ ರೀತಿ ಬರ್ತದೆ. ಸೊ ಇಲ್ಲಿ ಎ ಇಲ್ಲಿ ಬಿ. ಸೊ ಇವುಗಳ ಸಮ್ದ ಹಾಫ್ ಏನೈತಿ, ಇಲ್ಲಿ ನಾವು ಇವುಗಳ ಡಿಸ್ಟೆನ್ಸ್ ಹೈಟನ್ನು ಎಚ್ ಅಂತ ತೊಗೊಂಡೆವು. ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಸೊ ಅದ ಇಲ್ಲಿ ಎಚ್ ಆಗಿರ್ತದೆ. ಸೊ ಇಲ್ಲಿ ನಮ್ಗೆ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ದ ಡಯಾಗೋನಲ್ ಆಫ್ ಅ ಕ್ವಾಡ್ರಿಲ್ಯಾಟರಲ್ ಶೇಪ್ಡ್ ಫೀಲ್ಡ್ ಈಸ್ 20 meter and the perpendiculars dropped on it up from the remaining opposite vertices are 8 centimeter and 10 meter. 8 meter and 10 meter. What will be the area in a square meter of this field? ಸೊ ಇಲ್ಲಿ ನಮಗೆ ಮೊದಲಿಗೆ ಸೊ ಎರಡು ವರ್ಟೆಕ್ಸ್ ಇಲ್ಲಿ ಒಂದು 8 centimeter ಅದ, ಒಂದು 10 centimeter ಅದ. ಸೊ ಇಲ್ಲಿ ನಮ್ಗೆ ಶೇಪ್ಡ್ ಇಲ್ಲಿ 20 meter ಏನೈತಿದ ಡಿಸ್ಟೆನ್ಸ್ ಆಗಿರ್ತದೆ. ಸೊ ಹಾಫ್ ಆಫ್ 20 ಇಂಟು ಸೊ ಇಲ್ಲಿ 8 centimeter ಒಂದ 10 centimeter ಒಂದ 8 ಪ್ಲಸ್ 10. ಸೊ 2 ಒಂದ್ಲೆ 2 10. ಸೊ 10 ಇಂಟು ಇದು 8 ಪ್ಲಸ್ 10 ಅಂದ್ರೆ 18 ಆಗುತ್ತೆ. ಸೊ ಇಲ್ಲಿ 180 ಇಲ್ಲಿ ಸ್ಕ್ವೇರ್ ಮೀಟರ್ಸ್ ಆಗುತ್ತೆ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೀವು ನೋಡ್ಬೋದು ಇಲ್ಲಿ 180 ಮೀಟರ್ ಸ್ಕ್ವೇರ್ ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ವಾಟ್ ವಿಲ್ ಬಿ ದ ಏರಿಯಾ ಆಫ್ ಅ ರೋಂಬಸ್ whose side is 8 centimeter and altitude is 6 centimeter. ಸೊ ಇಲ್ಲಿ ರೋಂಬಸ್ ಒಳಗೆ ಏರಿಯಾ ಕಂಡುಹಿಡಿಯಕ್ಕೆ 2 ಫಾರ್ಮುಲಾ ಬರ್ತಾವೆ. ಒಂದು ಏನು ಬರ್ತದೆ, ಹಾಫ್ ಆಫ್ D1 ಇಂಟು D2 ಅಂದ್ರೆ ಇಲ್ಲಿ ಡಯಾಗೋನಲ್ಸ್ ಕೊಟ್ಟಾಗ D1 D2 ಹಾಫ್ ಅವುಗಳು ಮಾಡಬೇಕು. ಅಥವಾ ಇಲ್ಲಿ ನಾವು ಸೈಡ್ ಕೊಟ್ಟಾಗ ಏರಿಯಾ ಈಕ್ವಲ್ ಟು ಸೈಡ್ ಇಂಟು ಇಲ್ಲಿ ಅಲ್ಟಿಟ್ಯೂಡ್ ಮಾಡಬೇಕು. ಸೊ ಈ ರೀತಿ ಎರಡರ ಮುಖಾಂತರ ನಾವು ಏರಿಯಾ ಆಫ್ ರೋಂಬಸನ್ನು ಕಂಡುಹಿಡಿಬೋದು. ಸೊ ಇಲ್ಲಿ ನಮ್ಗೆ ಸೈಡ್ ಇಟ್ಟು ಕೊಟ್ಟಿದ್ದಾರೆ 8 centimeter, ಅಲ್ಟಿಟ್ಯೂಡ 6 centimeter. ಸೊ ಎಂಟಾರ್ಲಿ 48, ಇಲ್ಲಿ 48 centimeter ಸ್ಕ್ವೇರ್ ಆಗುತ್ತೆ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಇಫ್ ಅ ಟ್ರಯಾಂಗಲ್ ಆ್ಯಂಡ್ ಅ ಪ್ಯಾರಲೋಗ್ರಾಮ್ ಆರ್ ಆನ್ ದ ಸೇಮ್ ಬೇಸ್ ಆ್ಯಂಡ್ between same horizontal, then what is the ratio of 3 times of the area of a triangle, 2 times of the area of a parallelogram? ಸೊ ಇಲ್ಲಿ ಪ್ಯಾರಲೋಗ್ರಾಮ ಮತ್ತು ಟ್ರಯಾಂಗಲ್ದವು ಎರಡು ಸೇಮ್ ಬೇಸ ಮತ್ತು ಬಿಟ್ವೀನ್ ಸೇಮ್ ಹಾರಿಜೆಂಟಲ್ ಅಂದಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಅವುಗಳ ರೇಷಿಯೋ ಏನದ 3 times ಆಫ್ ದ ಏರಿಯಾ ಆಫ್ ಅ ಟ್ರಯಾಂಗಲ್. ಸೊ 3 ಪಟ್ಟ ಟ್ರಯಾಂಗಲ್ದ ಆ ಥರದ 2 ಪಟ್ಟ ಪ್ಯಾರಲೋಗ್ರಾಮ ಅದ, ಅಂದ್ರೆ 3:2 ಒಳಗದ. ಸೊ ಅವಾಗ ಅವುಗಳ ಏರಿಯಾವನ್ನು ನಾವು ಕಂಡುಹಿಡಿಬೇಕು. ಅಂದ್ರೆ ಇದು ಟ್ರಯಾಂಗಲ್ 3 ಪಟ್ಟದ, ಇದು ಪ್ಯಾರಲೋಗ್ರಾಮ 2 ಪಟ್ಟದ. ಸೊ ಇವುಗಳ ಏರಿಯಾವನ್ನು ನಾವು ಇಲ್ಲಿ ಕಂಡುಹಿಡಿಬೇಕು. ಸೊ ಇವೆರಡಕ್ಕೂ ಏನೈತಿ ಬೇಸ್ ಸೇಮ್ ಅದ. ಸೊ ಬಿಟ್ವೀನ್ ಅ ಸೇಮ್ ಹಾರಿಜೆಂಟಲ್. ಸೊ ಇವೆರಡಕ್ಕೂ ಬೇಸ್ ಸೇಮ್ ಅದ. ಇವುಗಳ ಏರಿಯಾ ಅವಾಗ ಏನಾಗ್ತದ ಅಂತೇಳಿ ಕೇಳಿದರು. ಸೊ ಇಲ್ಲಿ ನಮ್ಗೆ ಮೊದಲಿಗೆ ಏರಿಯಾ ಆಫ್ ಟ್ರಯಾಂಗಲ್ ಅಂದ್ರೆ ಹಾಫ್ ಆಫ್ ಬಿ ಇಂಟು ಎಚ್ ಅಂತ ಆಗ್ತದೆ, ಇಲ್ಲಿ ತಗೋದು. ನೆಕ್ಸ್ಟ್ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಏನಾಗುತ್ತೆ, ಇಲ್ಲಿ ನಾವು ಇಲ್ಲಿ B1 H1 ಅಂತ ತೋರಿದ್ನ. ಸದ್ಯಕ್ಕೆ ಇಲ್ಲಿ B2 H2 ಪ್ಯಾರಲೋಗ್ರಾಮ್ದ ಏರಿಯಾ ಏನಾಗುತ್ತೆ ಬೇಸ್ ಇಂಟು ಹೈಟಾ, ಇಲ್ಲಿ B2 H2 ಅಂತ ತಗೋರಿ. ನೆಕ್ಸ್ಟ್ ಅಕಾರ್ಡಿಂಗ್ ಟು ದ ಕ್ವಶನ್. ಸೊ ಇಲ್ಲಿ ಕ್ವಶನ್ದಲ್ಲಿ ಹೇಳಿದಾರೆ ಈಗಾಗಲೇ ಏನೈತಿ ಅಲ್ಲಿ ಬೇಸ ಮತ್ತು ಹೈಟ ಎರಡು ಸೇಮ್ ಅದಾವು. ಸೊ ಹಾಗಾಗಿ ಇಲ್ಲಿ ಬಿ ಮತ್ತು ಎರಡು ಕಡೆ ಬಿ ಮತ್ತು ಎಚ್ ಆಗುತ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಬಿ ಇಂಟು, ಸೊ ಇದು 3:2 ಒಳಗೆ ಕೊಟ್ಟಿದ್ದ ಅರ್ಥನ ಆಗ ಹೇಳಿದನು. ಸೊ ಅದರ ಆಧಾರದ ಮೇಲೆ ಏನಾಗುತ್ತೆ 3 ಇಂಟು ಟ್ರಯಾಂಗಲ್ದು ಏನು ಬರ್ತದೆ 1/2 ಇಂಟು ಬಿ ಇಂಟು ಎಚ್ ಬರ್ತದೆ. ನೆಕ್ಸ್ಟ್ ರೇಷಿಯೋ ಇಷ್ಟು ಏನಾಗುತ್ತೆ ಇಲ್ಲಿ 2 ಇಂಟು ಬಿ ಇಂಟು ಎಚ್. ಸೊ ನೆಕ್ಸ್ಟ್ ಇಲ್ಲಿ ಇ ಬಿ ಗೆಟ್ ಕ್ಯಾನ್ಸಲ್, ಇ ಎಚ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ
ಇದೇನಾಗುತ್ತೆ 3/2 ಇಷ್ಟು ಇಲ್ಲಿ 2 ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಈ 2 ಇದ್ದಿದ್ದ ಈ ಕಡೆ ಹೋಗಿ ಇಂಟು ಆಗುತ್ತೆ. ಸೊ ಇದು 3:4 ಆಗುತ್ತೆ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಆ್ಯಂಡ್ ಪ್ಯಾರಲೋಗ್ರಾಮ್ದು ಏನಾಗಿರ್ತದೆ 3:4 ಆಗಿರ್ತದೆ. ಸೊ ಇದು ನಿಮ್ಗೆ ಗೊತ್ತಾಗಲಿಲ್ಲ ಅನಿಸ್ತದ. ಇದು 3/2 ಇದ್ದಿದ್ದಾನ 3/2 ಅದ. ಸೊ ಇದನ್ನ ಯಾವ ರೀತಿ ಬರಿಬೋದು ಅಂದ್ರೆ 3/2 ಡಿವೈಡೆಡ್ ಬೈ 2 ಅಂತ ನಾವು ಬರಿತೀವಿ. ಸೊ ಈ 2 ಇದ್ದಿದ್ದೇನಾಗುತ್ತೆ, ಇದು ಇಲ್ಲಿ ಕೆಳಗೆ ಬರ್ತದೆ. ಸೊ ಇಲ್ಲಿ ಮೇಲೆ ಏನಾಗುತ್ತೆ ಅದು 3/2 ಇಂಟು 1/2 ಆಗುತ್ತೆ. ಅಂದ್ರೆ 3/2 ಇಂಟು 1/2 ಆಗುತ್ತೆ. ಸೊ ಇಲ್ಲಿ 3/4 ಆಗುತ್ತೆ. ಈ 3/4 3:4 ಅಂತ ನಾವು ಇಲ್ಲಿ ಬರಿಬೋದು. ಸೊ ಏನಾಗುತ್ತೆ ಇದರ ಟ್ರಯಾಂಗಲ್ ಮತ್ತು ಪ್ಯಾರಲೋಗ್ರಾಮ್ದ ಏರಿಯಾ 3:4 ಇಲ್ಲಿ ಆಗ್ತದೆ. ನೆಕ್ಸ್ಟ್ ಕ್ವಶನ್, ವಾಟ್ ವಿಲ್ ಬಿ ದ ಏರಿಯಾ ಆಫ್ ದಿಸ್ rhomboid field which has one of its diagonal measuring 10 meter and other is 12 meter. ಸೊ ಇಲ್ಲಿ ಆಪ್ಷನ್ ಅನ್ನ ಇಲ್ಲಿ ಒಂದು 60 ತೋರಿ, ಒಂದು 120 ಇದೆ. ಸೊ ಇದು 140 ತೋರಿ, ಸೊ ಇದು 120, ಸೊ ಇದು 80. ಸೊ ಈ ಆಪ್ಷನ್ಗಳನ್ನ ತೊಗೊಂಡು ನೀವು ಈ ಲೆಕ್ಕವನ್ನು ಬಿಡಿಸಿ ಕಮೆಂಟ್ನಲ್ಲಿ ಆನ್ಸರನ್ನು ತಿಳಿಸ್ರಿ. ಸೊ ಇಲ್ಲಿ ಡಯಾಗೋನಲ್ ಒಂದು 10 ಸೆಂಟಿಮೀಟ್ರ್ ಅದ, ಒಂದು 12 ಸೆಂಟಿಮೀಟ್ರ್ ಅದ. ಸೊ ಇಲ್ಲಿ rhomboid ಫೀಲ್ಡ್ದಾಗ ಏರಿಯಾ ಎಷ್ಟಾಗುತ್ತೆ ಅಂತ ಕಮೆಂಟ್ನಲ್ಲಿ ತಿಳಿಸ್ರಿ. ನೆಕ್ಸ್ಟ್, ವಾಟ್ ವಿಲ್ ಬಿ ದ ಟ್ರೋಪಿಜಾಯ್ಡ್ ಫೀಲ್ಡ್ ಹ್ಯಾವಿಂಗ್ ಅ ಅಲ್ಟಿಟ್ಯೂಡ್ಸ್ 10 ಸೆಂಟಿಮೀಟ್ರ್ ಆ್ಯಂಡ್ ಲೆಂತ್ ಆಫ್ ಅಪೋಸಿಟ್ ಪ್ಯಾರಲಲ್ ಸೈಡ್ 6 ಮೀಟರ್ ಆ್ಯಂಡ್ 12 ಮೀಟರ್. ಸೊ ಇಲ್ಲಿ ಅಲ್ಟಿಟ್ಯೂಡ 10 ಮೀಟರ್ ಅದ. ಸೊ ಸೈಡ್ಸ 6 ಸೆಂಟಿಮೀಟ್ರ್ ಒಂದದ, 6 ಮೀಟರ್ ಒಂದದ, 12 ಮೀಟರ್ ಒಂದದ. ಸೊ ಇಲ್ಲಿ ಟ್ರೋಪಿಜಾಯ್ಡ್ದ ಫಾರ್ಮುಲಾ ಏನದ 1/2 ಇಂಟು, ಸೊ ಇವುಗಳ ಸಮ್ ಏನಾಗುತ್ತೆ 6 + 12 ಆಗುತ್ತೆ, ಇಂಟು ಅಲ್ಟಿಟ್ಯೂಡ ಹೈಟ್ ಇಲ್ಲಿ 10 ಸೆಂಟಿಮೀಟ್ರ್. ಸೊ ಇಲ್ಲಿ 2 1 2 5. ಸೊ ಇಲ್ಲಿ 12 + 6 ಅಂದ್ರೆ 18, 18 ಇಂಟು 5 ಅಂದರೆ ಇಲ್ಲಿ ನಮ್ಗೆ 90 ಮೀಟರ್ ಸ್ಕ್ವೇರ್. ಸೊ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ 90 ಮೀಟರ್ ಸ್ಕ್ವೇರ್ ಇದೆ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಇಫ್ ದ ಬೇಸ್ ಆಫ್ ಅ ಪ್ಯಾರಲೋಗ್ರಾಮ್ ಇಸ್ 11 ಸೆಂಟಿಮೀಟರ್ ಆ್ಯಂಡ್ ಹೈಟ್ ಇಸ್ 12 ಸೆಂಟಿಮೀಟರ್, ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ಸ್ ರಿಪ್ರೆಸೆಂಟ್ ದ ಕರೆಕ್ಟ್ ವ್ಯಾಲ್ಯೂ ಆಫ್ ಏರಿಯಾ ಆಫ್ ಅ ಪ್ಯಾರಲೋಗ್ರಾಮ್. ಸೊ ಇಲ್ಲಿ ಪ್ಯಾರಲೋಗ್ರಾಮ್ದ ಒಂದು 11 ಸೆಂಟಿಮೀಟರ್ ಅದ, ಒಂದು 12 ಸೆಂಟಿಮೀಟರ್ ಅದ. ಸೊ ಇವುಗಳಲ್ಲಿ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಅಂದಾಗ ಬೇಸ್ ಇಂಟು ಹೈಟ್. ಸೊ ಬೇಸ್ ಎಷ್ಟದ 11 ಅದ, ಹೈಟ್ ಅದ 12 ಅದ. ಸೊ 11 ಇಂಟು 12 ಮಾಡಿದಾಗ ನಮ್ಗೆ 132 ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ. ಆಪ್ಷನ್ ಏನು ಆಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ವಾಟ್ ವಿಲ್ ಬಿ ದ ಏರಿಯಾ ಆಫ್ ಅ ಕೈಟ್ ಹ್ಯಾವಿಂಗ್ ಅ ಸ್ಮಾಲರ್ ಡಯಾಗೋನಲ್ ಆ್ಯಸ್ ಅ 6 ಸೆಂಟಿಮೀಟರ್, ಲಾಂಗರ್ ಡಯಾಗೋನಲ್ ಆ್ಯಸ್ 13 ಸೆಂಟಿಮೀಟರ್. ಸೊ ಇಲ್ಲಿ ಹಾಫ್ ಆಫ್ ಡಯಾಗೋನಲ್ 1 ಇಂಟು ಡಯಾಗೋನಲ್ 2. ಸೊ ಏರಿಯಾ ಆಫ್ ಕೈಟ್ ಏನಾಗುತ್ತೆ ಹಾಫ್ ಆಫ್ ಡಯಾಗೋನಲ್ 1 ಇಂಟು ಡಯಾಗೋನಲ್ 2. ಸೊ ಹಾಫ್ ಆಫ್ ಡಯಾಗೋನಲ್ 1 ಎಷ್ಟದ 6 ಸೆಂಟಿಮೀಟ್ರ್, ಡಯಾಗೋನಲ್ 2 ಇಲ್ಲಿ 13 ಸೆಂಟಿಮೀಟ್ರ್. ಸೊ 2 1 2 3 13 39 ಇಲ್ಲಿ ಸೆಂಟಿಮೀಟ್ರ್ ಸ್ಕ್ವೇರ್ ಇಲ್ಲಿ ಏರಿಯಾ ಆಗಿರ್ತದೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. Next, if the height of a trapezium is 9 centimeter and the sum of a parallel side is 17 centimeter, then what will be the area of a trapezium? So ಇಲ್ಲಿ trapezium ದ 1/2 ಇಂಟು ನಮ್ಗೆ ಸಮ್ ಅನ್ನು ಆಲ್ರೆಡಿ ಅವರ ಕೊಟ್ಟಿದ್ದಾರೆ, ಪ್ಯಾರಲ್ ಸೈಡ್ ಸಮ್ ಅನ್ನು ಡೈರೆಕ್ಟ್ 17. ನೆಕ್ಸ್ಟ್ ಹೈಟ್ ಹತ್ತಿರದ 9 ಸೆಂಟಿಮೀಟ್ರ್. ಸೊ ಇಲ್ಲಿ 2 1 2 4 8 1 8 2 5. ಸೊ 17 ಇಂಟು 4.5 ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರ್ತದೆ? ಸೊ ಇಲ್ಲಿ ಆನ್ಸರ 76.5 ಇಲ್ಲಿ ಬರ್ತದೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. 76.5 ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿ ಕರೆಕ್ಟ್ ಆಗ್ತದೆ.
ನೆಕ್ಸ್ಟ್ ಇಫ್ ದ ಸೈಡ್ ಆಫ್ ಅ ಸ್ಕ್ವೇರ್ ಇಸ್ ಇನ್ಕ್ರೀಸ್ಡ್ ಟು 1.5 ಟೈಮ್ಸ್ ದ ಒರಿಜಿನಲ್ ದೆನ್ ಬೈ ದ ಹೌ ಟೈಮ್ಸ್ ಇಸ್ ದ ಏರಿಯಾ ಇನ್ಕ್ರೀಸ್ಡ್. ಸೊ ಇಲ್ಲಿ ಸ್ಕ್ವೇರ್ದ ಸೈಡ್ ಏನೈತಿ ಎ ಅಂತ ತಗೋರಿ. ಸೊ ಇದನ್ನು ಈ ಎ ಅನ್ನು ಎಷ್ಟು ಇನ್ಕ್ರೀಸ್ ಮಾಡಿದರು 1.5 ಎ ಅಂತ ಮಾಡಿದರು. ಸೊ ಇದನ್ನ ಬ್ರಾಕೆಟ್ ಒಳಗೆ ತೋರಿ. ಸೊ ಇಲ್ಲಿ ನಾವು ಸ್ಕ್ವೇರ್ದ ಏರಿಯಾವನ್ನು ಯಾವ ರೀತಿ ಕಂಡು ಹಿಡಿಬೋದು ಅಂದ್ರೆ ಇಲ್ಲಿ ಎ ಅನ್ನೋದು ಸ್ಕ್ವೇರ್ ಆಗುತ್ತೆ. ಇಲ್ಲಿ ಅಂದ್ರೆ ಸೈಡ್ ಇಂಟು ಸೈಡ್ ಆದಾಗ ನಮ್ಗೆ ಸ್ಕ್ವೇರ್ದ ಏರಿಯಾ ಸಿಗ್ತದೆ. ಸೊ ಇಲ್ಲಿ ಎ ಅನ್ನು ಸ್ಕ್ವೇರ್ ಮಾಡಿದ್ದು. ಸೊ ಅದೇ ರೀತಿ ಈ ಕಡೆ ಸ್ಕ್ವೇರ್ ಮಾಡಿದಾಗ ಈ 1.5ದ ಸ್ಕ್ವೇರ್ ಏನಾಗುತ್ತೆ 2.25 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಎ ಇದ್ದಿದ್ದ ಎ ಸ್ಕ್ವೇರ್ ಆಗುತ್ತೆ. ಸೊ ಈ ಎ ಸ್ಕ್ವೇರ್ ಇದ್ದಿದ್ದ ಎಷ್ಟು ಟೈಮ್ ಜಾಸ್ತಿ ಆಗ್ತಂದ್ರೆ ಇಲ್ಲಿ 2.25 ಟೈಮ್ಸ್ ಇಲ್ಲಿ ಜಾಸ್ತಿ ಆಗ್ತದೆ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ನೋಡ್ಬೋದು 2.25 ಟೈಮ್ಸ್ ಇಲ್ಲಿ ಇನ್ಕ್ರೀಸ್ ಆಗ್ತದೆ. ಸೊ ಇಲ್ಲಿಗೆ ಈ ಕ್ಲಾಸ್ ಮುಕ್ತಾಯ ಆಗ್ತದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.